ನಮಸ್ಕಾರಗಳು ಮಗ. ಇವತ್ತಿನ ಟಾಪ್ 5 ಲೇಟೆಸ್ಟ್ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಮರಿದೇ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ನಂಬರ್ 1 ಕಡೆಗೆ ಹೋಗೋದಾದ್ರೆ, ಅವನು ಅಜಯ್ ತಿಲಕ್ ವರ್ಮಾ ಎಲ್ಲಿದ್ದವ್ರು ಎಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಎಲ್ಲರಿಗೂ ಇಂಡಿಯನ್ ಫ್ಯಾನ್ಸ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಮತ್ತು ಎಲ್ಲರಿಗೂ ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಂದ್ರೆ, ಇದೀಗ ನಮ್ಮ ತಿಲಕ್ ವರ್ಮಾ ಅವರು ಈ ICC T20 ರ್ಯಾಂಕಿಂಗ್ ನಲ್ಲಿ ನಂಬರ್ 3 ಸ್ಥಾನಕ್ಕೆ ಆದ್ರೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಬಿಫೋರ್ ಅಂದ್ರೆ ಸೌತ್ ಆಫ್ರಿಕಾ T20 ಸೀರೀಸ್ ಗಿಂತ ಮುಂಚೆ ಅಂದ್ರೆ T20 ಸೌತ್ ಆಫ್ರಿಕಾ ವಿರುದ್ಧ T20 ಸೀರೀಸ್ ಆಡ್ತಾರಲ್ಲ, ಆ T20 ಸೀರೀಸ್ ಗಿಂತ ಮುಂಚೆ 72ನೇ ರ್ಯಾಂಕಿಂಗ್ ನಲ್ಲಿದ್ದಂತ ತಿಲಕ್ ವರ್ಮಾ ಇದೀಗ ಸೌತ್ ಆಫ್ರಿಕಾ ಆಫ್ಟರ್ ಸೌತ್ ಆಫ್ರಿಕಾ T20 ಸೀರೀಸ್ ಆದ್ಮೇಲೆ ಇದೀಗ ತಿಲಕ್ ವರ್ಮಾ ಅವರು ನಂಬರ್ 3ಗೆ T20 ICC T20 ರ್ಯಾಂಕಿಂಗ್ ನಲ್ಲಿ ನಂಬರ್ 3ಗೆ ಬಂದು ನಿಂತಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 2 ಬಂದ್ಬಿಟ್ಟು ನಮ್ಮ RCB ರಿಲೇಟೆಡ್ ಹರಿದಾಡ್ತಿರೋ ಮಾಹಿತಿ ಅಂತಾನೆ ಹೇಳ್ಬೋದು. ಕೆಲವು ರೂಮರ್ ಸೋರ್ಸಸ್ ಕಡೆಯಿಂದ ಬಂದಿರೋ ಮಾಹಿತಿ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಂದ್ರೆ, ಇದೀಗ ನಮ್ಮ RCB ತಂಡ IPL ಅಲ್ಲಿ ಮೆಗಾ ಆಕ್ಷನ್ ಅಲ್ಲಿ ಬಿಗ್ ಟಾರ್ಗೆಟ್ ಮಾಡೋ 3 ಪ್ಲೇಯರ್ ಅಂತಂದ್ರೆ ಅದು ನಮ್ಮ ಕನ್ನಡಿಗರೇ ಅಂತೆ. ಅದು ಯಾರ್ಯಾರು ಅಂತ ನೋಡೋದಾದ್ರೆ, ಮೊದಲಿಗೆ KL ರಾಹುಲ್, ಪ್ರಸಿದ್ಧ ಕೃಷ್ಣ ಮತ್ತು ದೇವದತ್ ಪಡಿಕ್ಕಲ್ ಮತ್ತೆ ಬೈಬ್ಯಾಕ್ ಮಾಡ್ಕೋಕೆ ನಮ್ಮ RCB ತಂಡ ರಿಟರ್ನ್ ಮಾಡ್ಕೋಕೆ RCB ತಂಡ ಎದುರು ನೋಡ್ತಿದೆ ಅಂತೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ದೇವದತ್ ಪಡಿಕ್ಕಲ್ ನಮ್ಮ RCB ತಂಡದಲ್ಲಿ ಆಡಿದ್ದಾರೆ, KL ರಾಹುಲ್ ಕೂಡ ಆಡಿದ್ದಾರೆ. ಆದ್ರೆ ಪ್ರಸಿದ್ಧ ಕೃಷ್ಣ ಆಡಿಲ್ಲ. ಆದ್ರೆ ಅವ್ರಿಗೂ ಕೂಡ ಆಸೆ ಇದೆ ಅಂತಾನೆ ಹೇಳ್ಬೋದು. ಇನ್ನು ಇವ್ರ ಮೂವರು ಏನಾದ್ರು ನಮ್ಮ RCB ತಂಡಕ್ಕೆ ಬಂದ್ರೆ ಅದೇ ಬೇರೆ ಲೆವೆಲ್ ಇರುತ್ತೆ ಅಂತಾನೆ ಹೇಳ್ಬೋದು ಕನ್ನಡದವ. ಒಂದು ವೇಳೆ ಇಲ್ಲಿ ದೇವದತ್ ಪಡಿಕ್ಕಲ್ ತಗೋದು ನಮ್ಗೆ ಡೌಟ್ ಅಂತಾನೆ ಅನ್ಸುತ್ತೆ. ಯಾಕಂತಂದ್ರೆ ದೇವದತ್ ಪಡಿಕ್ಕಲ್ ಸ್ವಲ್ಪ ಫಾರ್ಮ್ ಕೂಡ ಡೌನ್ ಆಗಿದೆ. ಆ ಕಾರಣದಿಂದಾಗಿ ನಮ್ಮ RCB ತಂಡ ಇವ್ರನ್ನ ತಗೊಳ್ಳೋದು ಡೌಟ್ ಅಂತಾನೆ ಅನ್ಸುತ್ತೆ. ಯಾಕಂತಂದ್ರೆ ಇಲ್ಲಿ ಓಪನರ್ ಕೂಡ ದೇವದತ್ ಪಡಿಕ್ಕಲ್ ಅವರು ಓಪನರ್ ಆಡ್ತಾರೆ. ಆ ಕಾರಣದಿಂದಾಗಿ ಓಪನರ್ನ ಯಾರನ್ನಾದ್ರೂ ಒಳ್ಳೆ ಫಾರ್ಮ್ ಬ್ಯಾಟರ್ನಾದ್ರೆ ತಗೋಬೇಕಂತ RCB ಎದುರು ನೋಡ್ತಿದಾರೆ ಅಂತಾನೆ ಹೇಳ್ಬೋದು. ಇನ್ನು ಕೆಲವು ರೂಮರ್ ಸೋರ್ಸಸ್ ಕಡೆಯಿಂದ ಬಂದಿರೋ ಮಾಹಿತಿ ಅಷ್ಟೇ. ಆದ್ರೆ ಇವ್ರನ್ನ ತಗೊಂತಾರೆ ಅಂತ ಕನ್ಫರ್ಮ್ ಆಗಿಲ್ಲ. ಇಲ್ಲಿ ಒಂದೇ ಒಂದು ಕನ್ಫರ್ಮ್ ಏನಪ್ಪಾ ಅಂತಂದ್ರೆ, ಈ ಬಾರಿ ನಮ್ಮ RCB ತಂಡ ಪಕ್ಕ KL ರಾಹುಲ್ ಅವ್ರಿಗೆ ಟಾರ್ಗೆಟ್ ಮಾಡೇ ಮಾಡುತ್ತೆ. ಇನ್ನು ಅಪ್ಡೇಟ್ ನಂಬರ್ 3 ಬಂದ್ಬಿಟ್ಟು ಆಕಾಶ್ ಚೋಪ್ರಾ ಅವರ ಪ್ರಕಾರ ಈ ಬಾರಿ IPL ಅಲ್ಲಿ ಮೆಗಾ ಆಕ್ಷನ್ ಅಲ್ಲಿ ಯಾರಾದ್ರೂ ದುಬಾರಿ ಆಟಗಾರರು ಅಂದ್ರೆ ಆಲ್ರೌಂಡರ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ದುಬಾರಿ ಆಟಗಾರರು ಆಗ್ತಾರೆ ಮತ್ತು ಮೋಸ್ಟ್ ಎಕ್ಸ್ಪೆನ್ಸಿವ್ ಯಾರಾದ್ರೂ ಹೋಗ್ತಾರೆ ಅಂದ್ರೆ ಈ 5 ಪ್ಲೇಯರ್ಸ್ ಹೆಸರು ಹೇಳಿದಾರೆ ಅಂತ ಹೇಳ್ಬೋದು. ಆ ಪ್ಲೇಯರ್ಸ್ ಯಾರು ಅಂತಂದ್ರೆ 5 ಜನರಲ್ಲಿ ನಮ್ಮ RCB ಆಟಗಾರರು ಕೂಡ ಇದಾರೆ ಅಂತಾನೆ ಹೇಳ್ಬೋದು. ಇನ್ನು ಮೊದಲಿಗೆ ಬಂದ್ಬಿಟ್ಟು ನಮ್ಮ RCBಯ ಮಾಜಿ ಆಲ್ರೌಂಡರ್ ಮತ್ತು ಮಾಜಿ ಆಟಗಾರ ಆದಂತ ಗ್ಲೇನ್ ಮ್ಯಾಕ್ಸ್ವೆಲ್. ಆ ನಂತರ ಬಂದ್ಬಿಟ್ಟು ವಾಷಿಂಗ್ಟನ್ ಸುಂದರ್, ಮಾರ್ಕರ್ ಸ್ಟೋನಿಸ್ ಮತ್ತು ಸಾಮ್ ಕರನ್ ಅಂಡ್ ನಮ್ಮ RCB ತಂಡದ ಮಾಜಿ ಆಟಗಾರ ಆಗಿರುವಂತ ವಿಲ್ ಜಾಕ್ಸ್. ಈ 5 ಜನರು ಈ ಬಾರಿ IPL 2025 ಇಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಗೆ ಹೋಗುವಷ್ಟು ಕೇಪಬಿಲಿಟಿ ಆದ್ರೆ ಹೊಂದಿದ್ದಾರೆ ಅಂತ. ಇಲ್ಲಿ ಎಲ್ಲ ಪ್ಲೇಯರ್ ಆ ತರನೇ ಇದ್ದಾರೆ ಮತ್ತು ನಮ್ಮ RCB ತಂಡ ಈ ಬಾರಿ ಮ್ಯಾಕ್ಸ್ವೆಲ್ ಮತ್ತು ವಿಲ್ ಜಾಕ್ಸ್ ಅವ್ರನ್ನ ಬೈ ಮಾಡ್ಕೋ ಚಾನ್ಸಸ್ ಕೂಡ ಇದೆ ಅಂತಾನೆ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 4 ಬಂದ್ಬಿಟ್ಟು ಟ್ರಾವಿಸ್ ಹೆಡ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ನಮ್ಗೆ ಏನಾದ್ರು ಟೀಮ್ ಇಂಡಿಯಾದಿಂದ ಒಬ್ಬ ಪ್ಲೇಯರ್ ಈ ಕಡೆ ಬರೋದಾದ್ರೆ, ನಮ್ಮ ಆಸ್ಟ್ರೇಲಿಯಾ ತಂಡಕ್ಕೆ ಏನಾದ್ರು ಆಡೋದಾದ್ರೆ ನಾನು ರೋಹಿತ್ ಶರ್ಮಾರನ್ನು ನನ್ನ ಜೋಡಿ ಓಪನಿಂಗ್ ನೋಡ್ತೇನೆ ಎಂದು ಇವ್ರು ಟ್ರಾವಿಸ್ ಹೆಡ್ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ರೋಹಿತ್ ಶರ್ಮಾ ಎಂತ ಅಗ್ರೆಸಿವ್ ಬ್ಯಾಟ್ಸ್ಮನ್ ಮತ್ತು ಅಗ್ರೆಸಿವ್ ಆಗಿ ಆಡ್ತಾರೆ, ಅದು ನನಗೆ ತುಂಬಾ ಇಷ್ಟ ಎಂದು ಟ್ರಾವಿಸ್ ಹೆಡ್ ಆದ್ರೆ ಹೇಳಿದ್ದಾರೆ. ಕೊನೆಯ 5ನೇ ಅಪ್ಡೇಟ್ ಬಂದ್ಬಿಟ್ಟು ಸೌರವ್ ಗಂಗೂಲಿ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಈ ಪ್ಲೇಯರ್ಗೆ ಪಕ್ಕ IPL ಅಲ್ಲಿ 100% ಡಿಮ್ಯಾಂಡ್ ಇರುತ್ತೆ ಮತ್ತು ಮೋಸ್ಟ್ ಎಕ್ಸ್ಪೆನ್ಸಿವ್ ಪಕ್ಕ ಈ ಪ್ಲೇಯರ್ ಆಗೋದು ಅಂತ ಸೌರವ್ ಗಂಗೂಲಿ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಆ ಪ್ಲೇಯರ್ ಬೇರೆ ಯಾರು ಅಲ್ಲ, ರಾಜಸ್ಥಾನ್ ರಾಯಲ್ಸ್ ತಂಡದ ಓಪನರ್ ಆದಂತ ಜಾಸ್ ಬಟ್ಲರ್. ಈ ಬಾರಿ ಜಾಸ್ ಬಟ್ಲರ್ಗಂತೂ ತುಂಬಾ ಬೇಡಿಕೆ ಇರುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಓಪನರ್ ಬರ್ತಾರೆ ಮತ್ತು ಸಖತ್ತಾಗಿ ಫಾರ್ಮ್ ನಲ್ಲಿ ಇದ್ದಾರೆ. ಆ ಕಾರಣದಿಂದಾಗಿ ಈ ಬಾರಿ ಎಲ್ಲ ಫ್ರಾಂಚೈಸಿಗಳು ಪಕ್ಕ ಇವ್ರಿಗೆ ಡಿಮ್ಯಾಂಡ್ ಅಂತೂ ಇಟ್ಟಿದೆ ಅಂತಾನೆ ಹೇಳ್ಬೋದು. ಇನ್ನು ಈ 5 ಅಪ್ಡೇಟ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ.